ದೇಶದಲ್ಲಿ ಏನೆಲ್ಲ ಜಾಸ್ತಿ ಮಾಡಿದ್ದಾರೆ, ಕುಡಿಯೋ ನೀರು ಜಾಸ್ತಿ ಮಾಡಿದ್ದಾರೆ, ತಪ್ಪು ಮೇಡಮ್ ಅವರೇ. ಇದು ಏನೇ ಮಾಡಿದ್ರೂ ಜನ ತಿನ್ನೋದು ಬಿಡಲ್ಲ, ಕುಡಿಯೋದು ಬಿಡಲ್ಲ, ಏನೂ ಬಿಡಲ್ಲ. ಬಟ್ ಹಂಗಂತ ಯಾಕೆ ಅಂತಂದರೆ ಅವ್ರು ಯೋಚನೆ ಮಾಡಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಸೌಲಭ್ಯ ಇದೆ. ಅವ್ರಿಗೆ 500 ರೂಪಾಯಿ ಆದರೂ ತೊಗೊಂಬರೋ ಕೆಪಾಸಿಟಿ ಇರುತ್ತೆ. ಸುಮ್ಮನೆ ಶೋಗೆ ಕಿರ್ಚಾಡ್ತಾರೆ ಅಷ್ಟೇ. ಅವೆಲ್ಲ ಸುಮ್ಮನೆ ನಾವುಗಳಿಲ್ಲಿ ಬಕರ ಆಗ್ತಾಯಿದ್ದೀವಿ ಅಷ್ಟೇ. ಅಲ್ಲ ಸರ್, ಕಾವೇರಿ ವಾಟರ್ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಇನ್ನು ಅನೌನ್ಸ್ ಮಾಡೋದೊಂದು ಬಾಕಿ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ನಮ್ಮ ದೇಶದಲ್ಲಿ ಏನೆಲ್ಲ ಜಾಸ್ತಿ ಮಾಡಿದ್ದಾರೆ, ಕುಡಿಯೋ ನೀರು ಜಾಸ್ತಿ ಮಾಡಿದ್ದಾರೆ, ತಪ್ಪು ಮೇಡಮ್ ಅವರೇ. ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮನುಷ್ಯನು ನೀರು ಕುಡಿತಾನೆ, ಒಬ್ಬ ರೋಡಲ್ಲಿ ಕೂತಿರೋನು ನೀರು ಕುಡಿತಾನೆ, ಒಬ್ಬ ಎ ಸಿ ರೂಮಲ್ಲಿ ಕೂತಿರೋನು ನೀರು ಕುಡಿತಾನೆ. ನಮ್ಮ ದೇಶದಲ್ಲಿ ಏನು ಕಮ್ಮಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನೀರಿಗೆಲ್ಲ ಹಂಗೆ ರೇಸ್ ಮಾಡಬಾರ್ದು. ಭಾಳ ನೋವಾಗುತ್ತೆ. ಬಟ್ಟು ಎಣ್ಣೆಗೆ ಬೇಕಾದ್ರೂ ಮಾಡಲಿ, ಯಾಕೆಂದರೆ ಅದು ತಿರ್ಕೆ ಸೋಕಿ ಮನೆ ಹಾಳು ಮಾಡೋದು, ಉದ್ಧಾರ ಮಾಡೋದು, ನಮ್ಮ ಜೀವನ ಚೇಂಜ್ ಆಗುತ್ತೆ. ಎಣ್ಣೆ ಹೊಡೆದ್ರಿಂದ ಹಾಳಾಗುತ್ತೆ. ಅದು ನಮ್ಮ ಪರ್ಸ್ನಲ್, ಅದು ನಮ್ಮ ಸೋಕಿಗೆ ಅಂತ ಹೇಳ್ತೀವಿ ನಾವು ಮಾಡ್ಕೊಳ್ಳೋದು. ಬಟ್ ನೀರು ಪ್ರತಿಯೊಬ್ಬರೂ, ಒಬ್ಬರು ಸಿ ಎಮ್ ಆಗಲಿ, ಮಿನಿಸ್ಟ್ರ್ ಆಗಲಿ, ಒಬ್ಬರು ಎಮ್ ಎಲ್ ಎ, ನಾರ್ಮಲ್ ಮನುಷ್ಯರು ಯಾರೇ ಆದ್ರೂ ಪ್ರತಿಯೊಬ್ಬರು ನೀರು ಕುಡಿತಾರೆ. ಮತ್ತು ಪಾಪ ಒಂದೊತ್ತು ಊಟಕ್ಕೆ ಇಲ್ದೇದವರು ಮತ್ತು ನೀರಿಗೆ ಹೆಂಗೆ ಒದ್ದಾಡಬೇಕು ಅವ್ರ ಪರಿಸ್ಥಿತಿ. ನಮ್ಮ ಸ್ಟೇಟಲ್ಲಿ ನೀರಿಗೂ ಕೂಡ ಹಿಂಗೆ ಮಾಡಿದ್ರೆ ಜನ ಬೇರೆಯವ್ರನ್ನ ನೋಡ್ಕೊಂಡು ಆಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ನಿಜವಾಗ್ಲೂ ಕುಡಿಯೋ ನೀರಿಗೆಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಅದು. ಯಾಕೆ ಅಂತಂದರೆ ಬೇರೆದು ಏನಾದ್ರು ಮಾಡಲಿ ನಡೀತದೆ. ಬಟ್ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಸೊ ಏನು ಹೇಳ್ತೀರಾ ಮೇಡಮ್ ಅವರೇ, ಅವರು ಏನಕ್ಕೆ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡಿ ಮಾಡಬೇಕು, ಸರಿನಾ? ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದಕ್ಕೋಸ್ಕರಕ್ಕೆ ಪಾಪ ಬಡವ್ರ ಮೇಲೆ ಏನೋ. ಈಗ ನೋಡಿ, ಅಕ್ಕಿನ 50 ರೂಪಾಯಿ ಮಾಡಿದ್ರು ನಾವು ತಿನ್ನಲೇಬೇಕು, ಸರಿನಾ? ನೀರು 5 ರೂಪಾಯಿ ಹಿಡ್ಕೊಂಬರ್ತವ್ರೆ, ಅದು 50 ರೂಪಾಯಿ ಮಾಡಿದ್ರು ಹಿಡ್ಕೊಂಬರಲೇಬೇಕು. ಈಗ ನಮ್ಮ ಜನ 150 ರೂಪಾಯಿ ಇದ್ದದ್ದು 205 ರೂಪಾಯಿ ಎಣ್ಣೆ ಮಾಡ್ತಿದ್ರು, ಕುಡಿಯೋದು ಬಿಟ್ರೆ ಇನ್ನೂ ಜಾಸ್ತಿ ಕುಡಿದವ್ರೆ. ಸರ್ಕಾರಕ್ಕೆ ಎಷ್ಟು. ಬಟ್ಟು ಏನೇ ಮಾಡಿದ್ರೂ ಜನ ತಿನ್ನೋದು ಬಿಡಲ್ಲ, ಕುಡಿಯೋದು ಬಿಡಲ್ಲ, ಏನೂ ಬಿಡಲ್ಲ. ಬಟ್ ಹಂಗಂತ ಅದನ್ನು ದುರುಪಯೋಗ ಪಡ್ಕೊಬಾರ್ದು. ಅದನ್ನು ತಪ್ಪದು. ಅದನ್ನು ಹೇಳೋಕ್ಕೆ ಕೇಳೋಕ್ಕೆ ಅಂತ ಒಂದು ಲಿಮಿಟ್ಸ್ ಇರುತ್ತೆ. ಸೊ ಒಬ್ಬರು ಮನೆಯಲ್ಲಿ ತಂದೆ ತಾಯಿ ಕರೆಕ್ಟಾಗಿದ್ದರೆ ಮಕ್ಳು ಹೆಂಗೆ ಕರೆಕ್ಟಾಗಿರ್ತಾರೆ, ಒಬ್ಬ ರಾಜ್ಯ ಆಳೋರು ಅಷ್ಟೇ. ಏನೇ ಒಂದು ಮಾಡಬೇಕು ಅಂದ್ರೂ 100 ಸಲ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಅವ್ರು ಯೋಚನೆ ಮಾಡಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಸೌಲಭ್ಯ ಇದೆ. ಅವ್ರಿಗೆ 500 ರೂಪಾಯಿ ಆದರೂ ತೊಗೊಂಬರೋ ಕೆಪಾಸಿಟಿ ಇರುತ್ತೆ. 5 ರೂಪಾಯಿಗೆ ಒಂದು ಮಿಠಾಯಿ ತಿನ್ನೋನಿಗೆ ಎಷ್ಟು ಕಷ್ಟ ಇರುತ್ತೆ. ಮಿಠಾಯಿ ತಿಂತಾನೋ, ನಿತ್ತಾಗ ನೀರು ಕುಡಿತಾನೋ, ಹೊಟ್ಟೆ ತುಂಬಿಸ್ಕೊತಾನೋ, ಇಲ್ಲಾಂದ್ರೆ ಹಂಗೆ ಇರ್ತಾನೋ. ಅದನ್ನೆಲ್ಲ ಯೋಚನೆ ಮಾಡಬೇಕಲ್ವ. ತಪ್ಪು. ನೀರು ಬಗ್ಗೆ ನಮ್ಮ ದೇಶದಲ್ಲಿ ಎಲ್ಲ ಫ್ರೀಯಾಗಿ ಸಿಗ್ತದೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕ ಹಂಗಿದೆ ಹಿಂಗಿದೆ. ಕುಡಿಯೋ ನೀರನ್ನೇ ಹಿಂಗೆ ರೇಜ್ ಮಾಡಿದ್ರೆ ಪಾಪ ಜನ ಏನು ಕುಡಿತಾರೆ? ಅದನ್ನೇ ಹೇಳ್ದಂಗೆ ಇನ್ನು ವಿಧಿ ಇಲ್ಲ. ಕೆರೆ ಕಡೆಗೆ ಬಾವಿ ಕಡೆಗೆ ಅವೇ ನೀರು ಕುಡಿಬೇಕಾಯ್ತದೆ ಮುಂದಿನ ಜನ್ರೇಷನ್ ನೋಡಿದ್ರೆ. ಇವಾಗ ಆಡಳಿತ ಪಕ್ಷದವ್ರನ್ನ ಪ್ರಶ್ನೆ ಮಾಡೋದು ಜನರ ಪರವಾಗಿ ವಿರೋಧ ಪಕ್ಷ. ಬಟ್ ವಿರೋಧ ಪಕ್ಷ ಏನು ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಅನ್ಸುತ್ತಾ ವಿರೋಧ ಪಕ್ಷ ಆಡಳಿತ ಪಕ್ಷ ಪ್ರಶ್ನೆ ಮಾಡುತ್ತೆ ಜನರ ಪರವಾಗಿ ಅಂತ? ಯಾಕಂದರೆ ನೀವು ಇವಾಗ ನೋಡ್ತಾ ಇರ್ಬೋದು, ವಿರೋಧ ಪಕ್ಷದಲ್ಲಿ ಎಷ್ಟು ಬಿರುಕು ಮುಡ್ಕೊಂಡು ಅವರವರೆಲ್ಲ ಒಂದಷ್ಟು ಕಿತ್ತಾಟಗಳು ನಡೀತಾ ಇದೆ. ಏನು ಅಂದರೆ ನೋಡಿ, ಇವ್ರು ಜಾಸ್ತಿ ಬಡ್ದಾಗ ಅವ್ರು ರುಚಿ ಕೇಳ್ತಾರೆ, ಅವ್ರು ಜಾಸ್ತಿ ಮಾಡಿದಾಗ ಇವ್ರು ರುಚಿ ಕೇಳ್ತಾರೆ. ಏನಪ್ಪ ಅಂದರೆ ಇವ್ರ ಮಧ್ಯದಲ್ಲಿ ತಗೊಳಕ್ಕಂದಿರೋದೇ ನಾವು. ಈಗ ಅವರು ಇವರು ಕಿತ್ತಾಡ್ತಾರೆ, ಸಂಜೆ ನೋಡಿದ್ರೆಲ್ಲ ಒಂದಾಗಿರ್ತಾರೆ, ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಐತೆ. ಸುಮ್ಮನೆ ಶೋಗೆ ಕಿರ್ಚಾಡ್ತಾರೆ ಅಷ್ಟೇ. ಅವೆಲ್ಲ ಸುಮ್ಮನೆ ನಾವುಗಳಿಲ್ಲಿ ಬಕರ ಆಗ್ತಾಯಿದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಈ ಕಡೆಯಿಂದ ವಾಯ್ಸ್ ರೇಜ್ ಆಯಿತು ಅಂತಂದರೆ ಆ ಕಡೆಯಿಂದ ಡೌನ್ ಆಗುತ್ತೆ, ಆ ಕಡೆಯಿಂದ ಡೌನ್ ಆದರೆ ಈ ಕಡೆ ಎಲ್ಲ ಕಾಮನ್. ಇವು ಎಲ್ಲ ಒಬ್ಬ ಹೇಳಿದ್ನಲ್ಲ, ಇನ್ನೊಂದ್ಸಲಿ ಮತ್ತೊಮ್ಮೆ ಹೇಳ್ತೀನಿ, ಒಬ್ಬ ತಂದೆ ತಾಯಿ ಕರೆಕ್ಟಾಗಿದ್ದರೆ ಮನೇಲಿ ಮಕ್ಕಳೆಲ್ಲ ಕರೆಕ್ಟಾಗಿರ್ತವೆ ಅಂತಲ್ಲ, ಅದನ್ನು ನಮ್ಮ ಸ್ಟೇಟಿಗೆ ತೊಗೊಂಬಿಡಿ, ಅರ್ಥ ಆಗುತ್ತೆ ಎಲ್ಲ ಜನಗಳಿಗೂ. ಬೀಟ್ ಪ್ಲಸ್ ಕರ್ನಾಟಕ.